ಬೆಂಗಳೂರು ಅಂದ್ರೆ ಹುಡುಗಿರ್ಗೆ ಅದೇನೋ ಹುಚ್ಚು ಆಕರ್ಷಣೆ. ಇದೊಂದು ಮಾಯಾನಗರಿ, ಎಲ್ರನ್ನೂ ಕೈ ಬಿಸಿ ಕರೆಯುತ್ತೆ. ಕೆಲ್ಸಕ್ಕಿಂತ ಬರೋ ಹುಡುಗಿರ್ಗೆ ಇಲ್ಲಿ ನೋಡಿದ್ದೆಲ್ಲ ಸೋಜಿಗ ಸುಂದರ. ಯಾರಾದ್ರೂ ಅವ್ರ ಬಗ್ಗೆ ಸ್ವಲ್ಪ ಕಾಳಜಿ ತೋರಿಸಿದ್ರು ಸಾಕು, ಅವ್ರನ್ನ ಬ್ಲೈಂಡ್ ಆಗಿ ನಂಬಿ ಅವ್ರ ಮಾತಿಗೆ ಮರಳಾಗಿ ಅವ್ರ ಪ್ರೀತಿ ಬಲೆಲ್ ಬೀಳ್ತಾರೆ. ಎಚ್ಚೆತ್ ನೋಡಿದಾಗ ಸಮಯ ಮುಗ್ದು ಹೋಗಿ ಎಲ್ಲ ಅವ್ರ ಕೈ ಮೀರಿ ಹೋಗಿರುತ್ತೆ. ಎಡ್ವಿದ್ ಬದುಕೋ ಮುಗಿದ ಕಾಲ ಎರಡೂ ವಾಪಸ್ ಬರೋದಿಲ್ಲ. ಇಲ್ಲೂ ಹಾಗೆ ಯಶಸ್ವಿನಿ ಬದುಕಲ್ಲಿ ಒಂದು ಬಿರುಗಾಳಿ ಬೀಸಿದೆ. ಅದು ತಂಗಾಳಿಯಾಗಿ ಬದಲಾಗುತ್ತಾ ಅಥವಾ ಚಂಡಮಾರುತವಾಗಿ ಎಲ್ಲ ನಾಶ ಆಗ್ಬಿಡುತ್ತಾ? ನೋಡಕ್ಕೆಷ್ಟು ಸಂಭಾವಿತ ತರ ಕಾಣಿಸ್ತೀಯ, ಆದ್ರೆ ನೀನು ಛೀ. ಇಲ್ಲ, ಈ ಸತ್ಯ ಇಲ್ಲೇ ಮಣ್ಣಾಗಬಾರ್ದು. ನಾನೇ ಪೊಲೀಸ್ ಸ್ಟೇಷನಿಗೆ ಹೋಗ್ತೀನಿ. ನಡೆದಿರೋ ಎಲ್ಲ ವಿಷಯನ ಅವ್ರಿಗೆ ತಿಳಿಸಿ ಹೇಳ್ತೀನಿ. ಆಮೇಲೆ ಅವ್ರು ಏನು ಕ್ರಮ ತಗೋತಾರೋ ಅದನ್ನ ತಗೊಳ್ಳಿ. ಹಾ, ಇದೇ ಸರಿ. ಹಾ, ನನ್ನ ಪ್ರೀತಿಯಿಂದ ನಾನು ಈ ಮಟ್ಟಕ್ಕೆ ಮೋಸ ಹೋಗ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ. ಇವತ್ತಿಗೆ ಈ ಮನೆ ಋಣ ತೀರ್ತು ಅನ್ಸುತ್ತೆ. ಸರ್, ನನ್ನ ಹೆಸರು ಯಶಸ್ವಿನಿ ಅಂತ. ನನ್ನ ಗಂಡನ ಮೇಲೆ ಕಂಪ್ಲೇಂಟ್ ಕೊಡಕ್ ಬಂದಿದ್ದೆ. ಏನಮ್ಮ ನೀವು ಸಣ್ಣ ಪುಟ್ಟ ಜಗಳಕ್ಕೆಲ್ಲ ಸ್ಟೇಷನ್ ಬರ್ತೀರಾ? ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ತಾನೆ. ಮದುವೆ ಆಗಿ 2 ವರ್ಷಕ್ಕೆ ಸ್ಟೇಷನ್ ಮೆಟ್ಲು ಹತ್ತಿದ್ದೀರಾ. ಇವತ್ತಿನ ದಿನ ರೌಡಿಗಳ ಕೇಸ್ಗಳಿಗಿಂತ ನಿಮ್ಗಳ ಕೇಸ್ಗಳೇ ಜಾಸ್ತಿ ಆಗಿದೆ. ಅಲ್ಲ, ನಿಮ್ಗಳಿಗೆಲ್ಲ ಮದುವೆ ಯಾಕೆ ಬೇಕು ಅಂತ? ಸರ್, ಅನುಸರಿಸ್ಕೊಂಡು ಹೋಗೋದಿದ್ರೆ ನಿಮ್ ಹತ್ರ ಯಾಕೆ ಸರ್ ಬಂದು ಸಹಾಯ ಕೇಳ್ತಾ ಇದ್ದೆ? ಸರಿ ಸರಿ, ನಾವು ನಿಮಗೆ ಈಗ ಬುದ್ಧಿ ಹೇಳಿದ್ರು ಅದ್ ನಿಮಗೆ ಕಿವಿಗೆ ಹೋಗಲ್ಲ. ಹೋಗ್ಲಿ ಬಿಡಿ. ಸರಿ, ಅದೇನ್ ಕಂಪ್ಲೇಂಟು ರೈಟಿಂಗ್ ಅಲ್ಲಿ ಬರ್ಕೊಡಿ, ನಾನು ವಿಚಾರಿಸ್ತೀನಿ. ರೀ ಮೋಹನ್, ಅವ್ರಿಗೊಂದು ಪೆನ್ನು ಪ್ಯಾಡು ಕೊಡ್ರಿ. ನಾನು ಯಶಸ್ವಿನಿ, ನನ್ನ ಗಂಡ ನಿತೇಶ್ ಅಂತ ದೊಡ್ಡ ಫೋಟೋಗ್ರಾಫರ್. ಹೆಸರಿಗೆ ಫೋಟೋಗ್ರಾಫರ್ ಆದರೂ ಅವನು ತುಂಬ ಪ್ರಭಾವಿ ವ್ಯಕ್ತಿಯಾಗಿದ್ದ. ಅವನಿಗೆ ಸಿಕ್ಕಾಪಟ್ಟೆ ಕಾಂಟ್ಯಾಕ್ಟ್ಸ್ ಇತ್ತು. ಸಾಕಷ್ಟು ಜನ ಅವನ ಬಳಿ ತಮ್ಮ ಕೆಲಸ ಮಾಡಿಸ್ಕೊಳಕ್ ಬರ್ತಾ ಇದ್ರು. Come to me now. ಗುಡ್ ಮಾರ್ನಿಂಗ್ ಸರ್. ರೀಟಾ, ಎಷ್ಟು ಸಲ ಹೇಳಿದ್ದೀನಿ ನಿನ್ಗೆ ಗುಡ್ ಮಾರ್ನಿಂಗ್ ಹೇಳ್ಬೇಡ ಅಂತ? ನನ್ನ ಮಾತೆ ಕೇಳಲ್ಲ ನೀನು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸಂಜೀವ್. ಬ್ಯಾಗ್ ರೆಡಿ. ಹಲೋ, ಹಾ ಹೇಳಿ ಮೇಡಮ್. ಓ, ಮೊನ್ನೆ ನಿಮ್ಮ ಮಿನಿಸ್ಟರ್ ಕೈಯಿಂದ ಲೆಟರ್ ಕಳ್ಸಿದ್ದೀನಲ್ಲ, ಇಷ್ಟೊತ್ತಿಗೆ ನಿಮ್ ಕೆಲಸ ಆಗಿರ್ಬೇಕಿತ್ತು. ಇರಿ 1 ನಿಮಿಷ ವಿಚಾರಿಸಿ ಹೇಳ್ತೀನಿ. ಹಲೋ, ನಮಸ್ಕಾರ ಸರ್. ಏನ್ರಿ ನೀವು ಇತ್ತೀಚೆಗೆ ನಾವು ಹೇಳಿದ ಕೆಲಸನ ಸರಿಯಾಗಿ ಮಾಡ್ತಾನೆ ಇಲ್ಲ. ನಿಮ್ಗೆ ಬೇಕಾಗಿದ್ದನ್ನ ನಾವು ನಿಯತ್ತಾಗಿ ಕಳಿಸ್ತಾ ಇಲ್ವಾ? ಮತ್ ಯಾಕ್ರಿ ಹೀಗೆ ಮಾಡ್ತೀರಾ? ನೋಡಿ, ನಂದು ಮಾತಂದ್ರೆ ಮಾತು. ನನ್ನ ಹತ್ರ ಡಬಲ್ ಗೇಮ್ ಮಾಡಕ್ ಹೋಗ್ಬೇಡಿ. ಮೇಲಿಂದ ಪ್ರೆಷರ್ ತಂದ್ರೆ ಆಮೇಲೆ ನಿಮ್ಗೆ ಪ್ರಾಬ್ಲಮ್. ರಾಜೀನಾಮೆ ಕೊಡೋ ಪರಿಸ್ಥಿತಿ ಬಂದ್ರೆ ನನ್ನನ್ನು ಬೈಕೋಬೇಡಿ. ರೀಟಾ, ಇವ್ನ ಅರ್ಧ ಗಂಟೆ ಆದ್ಮೇಲೆ ಒಳಗಡೆ ಕಳ್ಸು. ನನ್ನ ಮೂಡೆಲ್ಲ ಹಾಳಾಗೋಯ್ತು. ನಮ್ಮನ್ನು ನಂಬ್ಕೊಂಡು ಬರ್ತಾರೆ ಪಾಪ. ಇವ್ರ ಕೆಲಸ ಆಗಿಲ್ಲ ಅಂದ್ರೆ ಹೇಗೆ? ನಾನು ಒಂದ್ಸಲ ಕೈ ಹಾಕ್ದೆ ಅಂದ್ರೆ ಅದು ಎಷ್ಟೇ ಕಷ್ಟದ ಕೆಲಸ ಆಗ್ಲಿ
ಆಯ್ತು ಅಂತಾನೆ ಲೆಕ್ಕ. ಓಕೆ ಸರ್. ಏನ್ ರೀಟಾ, ಈ ತರ ಇದ್ದಕ್ಕಿದ್ದಂತ ಕೆಲಸ ಬಿಟ್ರೆ ನಮ್ ಕಷ್ಟ ಆಗತ್ತೆ. ಕೆಲ್ಸಕ್ಕೆ ಸೇರೋವಾಗ ಮದ್ವೆ ಆದ್ರೂ ಬೆಂಗಳೂರಲ್ಲಿ ಇರ್ತೀನಿ ಅಂತ ಹೇಳಿದ್ದೆ. ಹೌದು ಸರ್ ಅಂದಿದ್ದೆ, ಆದ್ರೆ ಊರಲ್ಲಿರೋ ಮಾವನ್ಗೆ ಹುಷಾರಿಲ್ಲ. ಇವಾಗ ಹೋಗ್ಲೇಬೇಕು ಸರ್, ಏನು ಮಾಡಕ್ ಆಗಲ್ಲ. ಅದು ನಿನ್ ಪ್ರಾಬ್ಲಮ್, ನಾನೇನ್ ಮಾಡಕ್ಕಾಗತ್ತೆ? ಪ್ಲೀಸ್ ಸರ್ ಅರ್ಥ ಮಾಡ್ಕೊಳ್ಳಿ. ಓಕೆ, ಹಾಗಾದ್ರೆ ಒಂದ್ ಕಂಡೀಷನ್, ನಿನ್ ಜಾಗಕ್ಕೆ ನೀನೇ ಯಾರನ್ನಾದ್ರೂ ಕೂರಿಸಿ ಹೋಗು, ನಮ್ದೇನ್ ಅಭ್ಯಂತರ ಇಲ್ಲ. ಸರ್ ಹಾಗೆ ಮಾಡ್ತೀನಿ, ನಾಳೆನೆ ಕರ್ಕೊಂಡ್ ಬರ್ತೀನಿ ಸರ್. ಸರಿ. ಸರ್, ಆ ರೌಡಿ ಬಸವನ್ ಕಡೆಯವರು ರಿಯಲ್ ಎಸ್ಟೇಟ್ ವಿಚಾರವಾಗಿ ನಿಮ್ಮ ಹತ್ರ ಏನೋ ಮಾತಾಡಕ್ ಬರ್ತಾರಂತ ಸರ್. ಎಷ್ಟು ಗಂಟೆಗೆ? 5 ಗಂಟೆಗೆ ಅಂದ್ರು. ನೋಡು, 6 ಗಂಟೆ ಮೇಲೆ ಯಾವ ಕೆಲಸನೂ ಇಟ್ಕೋಬೇಡ, ನಮ್ಮ ಪರ್ಸನಲ್ ಕೆಲಸಕ್ಕೆ ಲೇಟ್ ಆಗುತ್ತೆ. ಸರಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್, ಅದೇ ನಾನು ಪದ್ಮಾ. ಹೇಳಿ, ಗೊತ್ತಾಯ್ತು. ಅಲ್ಲ ಸರ್, ನನ್ನ ಮಗಳಿಗೆ ಟಿವಿ ಸೀರಿಯಲ್ನಲ್ಲಿ ಅವಕಾಶ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದೇನಾಯ್ತು ಸರ್? ಹೇಳಿದ್ದೆ, ಆದ್ರೆ ಈಗ ಯಾವುದೇ ಹೊಸ ಸೀರಿಯಲ್ ಶುರುವಾಗಿಲ್ಲ. ಶುರುವಾದಾಗ ಹೇಳ್ತೀನಿ. ಸರ್ ಹಾಗನ್ಬೇಡಿ, ನಾವು ನಿಮ್ಮನ್ನೇ ನಂಬಿದೀವಿ. ಅದೆಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ಸರ್, ನನ್ನ ಮಗಳು ಟಿವಿಲಿ ಬರ್ಬೇಕಷ್ಟೇ. ಚೇಚೆ, ದುಡ್ಡೆಲ್ಲ ಯಾರು ಬೇಕು ತಾಯಿ? ನನ್ನಿಂದ ನಿಮ್ಗೆ ಹೆಲ್ಪ್ ಆಗುತ್ತಲ್ಲ, ಅದೇ ನನ್ ಖುಷಿ. ನಿಮ್ ವಿಶ್ವಾಸ ಹೊಂದಿದ್ರೆ ಸರ್, ಈಗಿನ ಕಾಲದಲ್ಲಿ ನಿಮ್ಮಂಥವ್ರು ತುಂಬಾ ವಿರಳ ಸರ್. ಸ್ವಾರ್ಥ ಇಲ್ಲದೆ ಯಾರ್ಯಾರಿಗೂ ಸಹಾಯ ಮಾಡೋದಿಲ್ಲ. ಅಂಥದ್ರಲ್ಲಿ ನೀವು ನಮಗೆ ಉಪಕಾರ ಮಾಡ್ತಾ ಇದ್ದೀರಾ. ನಿಮ್ಮ ಈ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ ಸರ್. ನೀವು ದೊಡ್ಡವರು, ಚಿಕ್ಕವ್ರಿಗೆ ಕೈ ಮುಗಿಬಾರ್ದು. ಒಂದು ಕೆಲಸ ಮಾಡಿ, ನಾಳೆ ನಿಮ್ಮ ಮಗಳನ್ನ ನಮ್ಮ ಆಫೀಸಿಗೆ ಕಳಿಸಿ. ಸ್ವಲ್ಪ ಟ್ರೈನಿಂಗ್ ಕೊಡ್ತೀವಿ, ಆದರೆ ಸಂಜೆ 6 ಗಂಟೆ ಮೇಲೇನೆ, ಯಾಕಂದ್ರೆ ಅಲ್ಲಿ ತನಕ ನಂಗೆ ತುಂಬ ಕೆಲಸ ಇದೆ. ಹ್ಞೂ ಸರ್, ಅದಕ್ಕೇನಂತೆ, ನನ್ನ ಮಗಳನ್ನ 6 ಗಂಟೆ ಮೇಲೆ ಕಳಿಸ್ತೀನಿ. ನಾನು ಇನ್ನು ಬರ್ತೀನಿ ಸರ್. ಹ್ಯಾಪಿ ಬರ್ತ್ಡೇ ಯಶಸ್ವಿನಿ. ಅಲ್ಲ, ನನ್ನ ಬರ್ಡೇ ನಿಮ್ಗೆ ಹೇಗೆ ಗೊತ್ತಾಯ್ತು? ನನ್ನ ಫೇಸ್ಬುಕ್ಕಲ್ಲೂ ಇಲ್ಲ, ನಮ್ಮ ಮನೆಯವರು ನಿಮಗೆ ಗೊತ್ತಿಲ್ಲ, ರೀಟಾಗೂ ಗೊತ್ತಿಲ್ಲ. ನಿಮಗೆ ಹೇಗೆ ಗೊತ್ತಾಯ್ತು? ನಾವು ಪ್ರೀತಿಸೋರ ಬಗ್ಗೆ ತಿಳ್ಕೊಳ್ಳೋದು ಅಷ್ಟೇನು ಕಷ್ಟದ ಕೆಲಸ ಅಲ್ಲ. ಇವಾಗೇನು ನೀನು ಅದನ್ನು ತಗೊಳ್ತೀಯಾ ಇಲ್ವಾ? ನೋಡು, ನೀನೇನಾದ್ರು ನಾನು ರಿಜೆಕ್ಟ್ ಮಾಡಿದ್ರೆ ನಾನು ಖಂಡಿತ ಸತ್ತೋಗ್ತೇನೆ. ನಾನು ಮದುವೆ ಅಂತ ಆದ್ರೆ ನಿನ್ನನ್ನೇ. ನಿನ್ನ ವಿಷಯದಲ್ಲಿ ಹುಚ್ಚಾಗಿದ್ದೀನಿ ಯಶು. ಪ್ಲೀಸ್ ಯಶು, ಇಲ್ಲ ಅನ್ಬೇಡ. ಯಾಕೆ ಯಶು, ನಾನಂದ್ರೆ ನಿಂಗೆ ಇಷ್ಟ ಇಲ್ವಾ? ಹೇಳು. ನೀನು ಒಪ್ಪಿದ್ರೆ ಮದ್ವೆ, ಇಲ್ಲ ಅಂದ್ರೆ ಮಸಣ. ನನ್ನ ಬಾಳಲ್ಲಿ ನೀನೇ ಇಲ್ಲ. ಪ್ಲೀಸ್ ಯಶು, ಇಲ್ಲ ಅನ್ಬೇಡ. ಥ್ಯಾಂಕ್ ಯು. ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ಯಶು, ಥ್ಯಾಂಕ್ ಯು ಸೋ ಮಚ್. ಬೇಡ, ದಿನ ಕಳೆದಂತೆ ಅವ್ರ ಪ್ರೀತಿಗೆ ನಾನು ಸಂಪೂರ್ಣ ಶರಣಾಗಿದ್ದೆ.
ಅವನ ರೂಪಕ್ಕಿಂತಲೂ ಅವನ ಒಳ್ಳೆತನ ನನ್ನನ್ನು ಆಕರ್ಷಿಸಿತ್ತು. ಅವನಿಗೆ ಮದುವೆ ಆದರೆ ನಾನು ಸುಖವಾಗಿರ್ತೀನಿ ಅನ್ನೋ ನಂಬಿಕೆ ನನಗಿತ್ತು. ಮನೆಯವ್ರ ಸಮ್ಮತಿ ಜೊತೆಗೆ ನಾವು ಮದುವೆ ಆದಮೇಲೂ ಇಡೀ ದಿವಸ ಅವನ ಜೊತೆಗೆ ಇರೋ ಆಸೆಗೆ ನಾನು ಸ್ಟುಡಿಯೋಗೆ ಕೆಲಸಕ್ಕೆ ಹೋಗ್ತಿದ್ದೆ. ಕ್ರಮೇಣ ಅವನ ಒಂದೊಂದೇ ಆಟಗಳು ನನ್ನ ಮುಂದೆ ಬಯಲಾಗಕ್ಕೆ ಶುರುವಾಯಿತು. ನಿಜಕ್ಕೂ ನಾನಾಗ ಕುಸಿದು ಹೋದೆ. ಮಾಡೆಲ್ ಆಗಬೇಕು, ಸಿನಿಮಾ ಸೇರಬೇಕು ಅಂತ ಬರೋ ಹೆಣ್ಮಕ್ಳಿಗೆಲ್ಲ ಇವ್ನು ಮೋಸ ಮಾಡ್ತಿದ್ದ. ಅವ್ರ ಬಾಳಲ್ಲಿ ಆಟ ಆಡ್ತಿದ್ದ. ಯಾಕೆ ಶು ಇನ್ನೂ ಸ್ನಾನ ಮಾಡಿಲ್ಲ? ಆಗ್ಲೇ 8 ಆಯ್ತು. ಆಫೀಸ್ ಬರಲ್ವಾ? ಇಲ್ಲ ಕಣೋ, ಯಾಕೋ ಆಫೀಸಿಗೆ ಬರೋಕ್ಕೆ ಮೂಡಿಲ್ಲ. ಯಾಕೆ, ಏನಾಯ್ತು? ಇಲ್ಲ, ತಲೆ ಯಾಕೋ ತುಂಬ ನೋವ್ತಿದೆ. ಆಫೀಸಿಗೆ ಬರೋ ಮೂಡಿಲ್ಲ ನನಗೆ. ಬಾ, ಮಸಾಜ್ ಮಾಡ್ತೀನಿ. 5 ನಿಮಿಷದಲ್ಲಿ ನಿನ್ ತಲೆನೋವು ಮಾಯ ಆಗತ್ತೆ. ಬೇಡ ನಿತೇಶ್, ಒಂದು ಮಾತ್ರೆ ತಗೊಂಡ್ರೆ ಎಲ್ಲ ಸರಿ ಆಗತ್ತೆ. ನೀನು ಆಫೀಸಿಗೆ ಹೋಗು. ನಾನಿರುವಾಗ ಮಾತ್ರ ಎಲ್ಲ ಅವಶ್ಯಕತೆ ಇಲ್ಲ. ಬಾ ಹತ್ರ. ಬಾ ಮೇಲೆ ಇಟ್ಟಿದ್ಯಾ? ಅಲ್ಲೇ ಸೆಲ್ಫ್ ಮೇಲಿದೆ ನೋಡು. ಹತ್ರ ಬಾ. ಥ್ಯಾಂಕ್ಸ್ ನಿತೇಶ್, ಇವಾಗ ಸ್ವಲ್ಪ ಆರಾಮ ಅನಿಸ್ತದೆ. ನಿನ್ನ ಕೈಯಲ್ಲೇನೋ ಜಾದೂ ಇದೆ ಅನ್ಸುತ್ತೆ. ಜಾದುಗಿದು ಏನೂ ಇಲ್ಲ, ಆದ್ರೆ ಹೆಂಡತಿ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದೆ. ನೀನ್ ಕೊಡೋ ಪ್ರೀತಿಗೆ ನಾನು ನಿನ್ಗೇನ್ ಕೊಡ್ಲಿ? ನನ್ ಬಾಳಲ್ಲಿ ನೀನೇ ನಂಗೊಂದು ದೊಡ್ಡ ಗಿಫ್ಟ್. ನಿನ್ ಕಣ್ಣಲ್ಲಿ ನೀರ್ ಜಾರಬಾರ್ದು. ನಿನ್ ಪ್ರೀತಿಗೆ ನನ್ ಕಣ್ಣೀರ್ ಹಾಗೆ ಹಿಂದಕ್ಕೆ ಹೊರಟೋಯ್ತು ನೋಡು. ಎಷ್ಟ್ ಚೆನ್ನಾಗಿ ನಗ್ತೀಯ ನೀನು. ನಂಗೆ ಆಫೀಸ್ ಹೋಗಕ್ ಮೂಡೇ ಇಲ್ಲ. ಆಹಾ, ನಾಟಕ ಸಾಕು. ಆಫೀಸಿಗೆ ಟೈಮ್ ಆಯ್ತು, ಮೊದ್ಲು ಹೊರಡು. ಸರಿ, ನಿನ್ ತಲೆನೋವು ಹೋಯ್ತಲ್ಲ, ನೀನು ಬಾ ಆಫೀಸ್ಗೆ. ಸಾರಿ ನಿತೇಶ್, ಇವತ್ತು ನನಗೆ ಬರಕ್ ಮೂಡಿಲ್ಲ. ಸರಿ, ಹಾಗಾದ್ರೆ ನಾನು ಹೊರಡ್ತೀನಿ. ನೀನ್ ರೆಸ್ಟ್ ಮಾಡು. ಸಂಜೆ ಬೇಗ ಬರ್ತೀನಿ ನಾನು. ಟೇಕ್ ಕೇರ್, ಬಾಯ್. ಬಾಯ್. ನಿತೇಶ್, ಫೋನ್ ಬಿಟ್ಟು ಹೋಗಿದ್ಯಾ? ಯಾರೋ ಫೋನ್ ಮಾಡ್ತಾ ಇದ್ದಾರೆ. ನಿತೇಶ್, ನಿತೇಶ್. ನಿತೇಶ್ ಮೊಬೈಲಲ್ಲಿ ನನ್ನ ಫೋಟೋಸ್ ಎಷ್ಟಿದೆ ಅಂತ ಚೆಕ್ ಮಾಡ್ತೀನಿ. ನಿತೇಶ್ ಮೊಬೈಲ್ ನೋಡಿರೋ ಯಶಸ್ವಿನಿಗೆ ಶಾಕ್ ಆಗಿದ್ದಾದ್ರೂ ಯಾಕೆ? ಅವನ ಪ್ರೀತಿ ಅಲ್ಲೆಲ್ಲಿ ತೇಲ್ತಾ ಸಂತೋಷದ ಸಾಗರದಲ್ಲಿ ಮೀತಿದ್ದ ಯಶಸ್ವಿನಿಗೆ ಅದೇ ಸಾಗರದಲ್ಲಿ ಮುಳುಗೋ ಸ್ಥಿತಿ ಬರಬಹುದಾ? ಅವನು ಅವಳನ್ನ ಪ್ರೀತಿಸಿದ್ದೇ ನಿಜಾನಾ? ಅಥವಾ ಇವಳು ಅವನ ಮೇಲೆ ಇಟ್ಟಿದ್ದ ನಂಬಿಕೆನೇ ಹುಸಿಯಾಗೋಯ್ತಾ? ಚೆನ್ನಾಗಿರೋ ಹಾಲ್ಗೆ ಒಂದೇ ಒಂದು ಹನಿ ಹುಳಿ ಹಿಂಡಿದ್ರೂ ಸಾಕು, ಹಾಲೆಲ್ಲ ಒಡೆದೋಗ್ಬಿಡುತ್ತೆ. ಹಾಗೆ ಯಶಸ್ವಿನಿ ಮನ್ಸು ಕೂಡ ಒಡೆದು ಹೋಯ್ತಾ? ಯಾಕೆ ಯಶು ಒಳ್ಳೆ ಗರ ಪಡೆದೋಳ್ತಾರೆ ನಿಂತಿದ್ಯಾ? ಯಾಕೇನಾಯ್ತು? ಯಶು, ನಂಗೆ ಸುಸ್ತಾಗಿದೆ, ಒಂದ್ ಗ್ಲಾಸ್ ನೀರ್ ತರ್ತೀಯಾ? ನಿಂತ್ಕೊ ನಿತೇಶ್. ಯಾಕೆ ನನಗಿಂತ ಮೋಸ ಮಾಡ್ದೆ ನೀನು? ಏನು ಮೋಸನಾ? ಯಾರ್ಗೆ? ನನಗೆ, ನನ್ನ ನಂಬಿಕೆಗೆ. ನಾನು ಯಾವಾಗ ನಿನ್ಗೆ ಮೋಸ ಮಾಡಿದೆ? ನಿತೇಶ್, ನಿನ್ನ ಮೊಬೈಲಲ್ಲಿರೋ ವಿಡಿಯೋ ಎಲ್ಲ ನಾನು ನೋಡಿದೆ. ಅವರೆಲ್ಲ ನಿಮ್ಮ ಸ್ಟುಡಿಯೋಗೆ ಬರ್ತಿದ್ದಿದ್ದು ಹುಡುಗಿರಲ್ವಾ? ನೀನ್ ಯಾಕೆ ಅದನ್ನ ನೋಡಕ್ ಹೋದೆ? ಮದುವೆ ಆಗಿ ಇನ್ನೂ 2 ವಾರ ಆಗಿಲ್ಲ, ಆಗ್ಲೇ ಮೊಬೈಲ್ ಚೆಕ್ ಮಾಡಕ್ ಶುರು ಮಾಡಿದ್ಯಾ? ಯಾಕೆ ನೋಡ್ದೆ ಅನ್ನೋದು ಪ್ರಶ್ನೆ ಅಲ್ಲ, ನೀನು ಅಂಥವ್ನ ನನ್ನ ಕೈಯಿಂದ ನಂಬೋಕೆ ಆಗ್ತಿಲ್ಲ. ಇಂಥವ್ನ ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ತಪ್ಪಲ್ವಾ ನಿತೇಶ್? ಆ ಹುಡುಗಿ ನಿನ್ನನ್ನು ನಂಬಿ ಬಂದಿರ್ತಾರೆ. ನೀನ್ ಹಾಳಾಗೋದಲ್ದೆ ಅವ್ರ ಜೀವನನೂ ಹಾಳು ಮಾಡ್ತಾ ಇದೆಯಲ್ಲ.